ತನ್ನ ಹಿರಿಯ ಮಗಳನ್ನ ಶಾಲೆಗೆ ಬಿಡೋದಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಕಂಕುಳಲಿದ್ದ 1.5 ವರ್ಷದ ಹಸುಗೂಸಿನ ತಲೆಗೆ ಆಕಸ್ಮಿಕವಾಗಿ ತೆಂಗಿನಕಾಯಿ ಬಿದ್ದು ಮಗು ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಹೆರಂಜೆಯಲ್ಲಿ ನಡೆದಿದೆ. ಬ್ರಹ್ಮಾವರದಲ್ಲಿ ಫಾಸ್ಟ್ ಫುಡ್ ಅಂಗಡಿ ನಡೆಸ್ತಾ ಇರೋ ಪ್ರಶಾಂತ್ ಹಾಗೂ ಗೃಹಿಣಿ ಸುಚಿತ್ರಾ ದಂಪತಿಯ 1.5 ವರ್ಷದ ಪುತ್ರ ದಕ್ಷ ಮೃತಪಟ್ಟಂತಹ ಕಂದಮ್ಮ. ಸಾಮಾನ್ಯವಾಗಿ ತಾಯಿ ಸುಚಿತ್ರಾ ಅವರು ತನ್ನ 6 ವರ್ಷದ ಹಿರಿಯ ಮಗಳನ್ನ ಶಾಲಾ ಬಸ್ಸಿಗೆ ಹತ್ತಿಸೋದಕ್ಕೆ ಹೋಗುವಾಗ ಈ ಪುಟ್ಟ ಮಗುವನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ರು. ಮಳೆ ಬಂದ್ರೆ ಕಷ್ಟವಾಗತ್ತೆ ಅನ್ನೋ ಕಾರಣಕ್ಕೆ ಮಗುವನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಆದ್ರೆ ಮಂಗಳವಾರ ಮಗಳ ಶಾಲಾ ಬಸ್ ಬರುವ ಹೊತ್ತಿಗೆ ಮಳೆ ನಿಂತಿದ್ರಿಂದ ವಿಧಿಯ ಆಟ ಅನ್ನೋ ಹಾಗೆ ಸುಚಿತ್ರಾ ಅವರು ಪುಟ್ಟ ಮಗುವನ್ನ ಕಂಕುಳಲ್ಲಿ ಎತ್ಕೊಂಡು ಹೊರಟಿದ್ರು. ದಂಪತಿಯ ಮನೆಗೆ ನೇರ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಶಾಲಾ ಬಸ್ ಬರುವ ಜಾಗಕ್ಕೆ ತಲುಪೋದಕ್ಕೆ ತೋಟ ಹಾಗೂ ಗದ್ದೆಯ ಬದಿಯಲ್ಲಿ ಸುಮಾರು 250 ರಿಂದ 300 ಮೀಟರ್ ನಡೆಯಬೇಕಾಗಿತ್ತು. ಮನೆ ದಾಟಿ ತೋಟದ ಹಾದಿಯಲ್ಲಿ ಕೇವಲ 50 ಮೀಟರ್ ಸಾಗುವಷ್ಟರಲ್ಲಿ ದಾರಿ ಬದಿಯಲ್ಲಿದ್ದ ಸುಮಾರು 40 ಅಡಿ ಎತ್ತರದ ಮರದಿಂದ ಹಸಿ ತೆಂಗಿನಕಾಯಿಯೊಂದು ಅಚಾನಕ್ ಆಗಿ ನೇರವಾಗಿ ಮಗುವಿನ ತಲೆಗೆ ಬಿದ್ದಿದೆ. ಕಾಯಿ ಬಿದ್ದ ರಭಸಕ್ಕೆ ಮಗುವಿನ ತಲೆಯಲ್ಲಿ 1 ಇಂಚಿನಷ್ಟು ಆಳವಾದ ಗಾಯವಾಗಿತ್ತು. ದುರಂತ ಸಂಭವಿಸ್ತಾ ಇದ್ದಂತೆ ಸ್ಥಳೀಯರು ತಕ್ಷಣ ನೆರವಿಗೆ ಧಾವಿಸಿ ಪಕ್ಕದ ಮನೆಯ ವಾಹನದಲ್ಲಿ ಮಗುವನ್ನ ಮಣಿಪಾಲ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆಸ್ಪತ್ರೆ ತಲುಪುವವರೆಗೂ ಮಗು ಕಣ್ಣು ಬಿಟ್ಟು ನೋಡ್ತಾ ಇತ್ತು ಎನ್ನಲಾಗಿದೆ. ಮಣಿಪಾಲ ಆಸ್ಪತ್ರೆಯ ವೈದ್ಯರು ತಕ್ಷಣವೇ ಮಗುವಿಗೆ ತುರ್ತು ಶಸ್ತ್ರಚಿಕಿತ್ಸೆ ನಡೆಸಿದ್ರು. ತಲೆಗೆ ತೀವ್ರ ಸ್ವರೂಪದ ಪೆಟ್ಟು ಬಿದ್ದಿದ್ರಿಂದ ಚಿಕಿತ್ಸೆ ಫಲಿಸದೆ ಮಂಗಳವಾರ ಸಂಜೆ ಮಗು ಕೊನೆಯುಸಿರೆಳೆದಿದೆ. ವಿಧಿಯ ಕ್ರೂರ ಲೀಲೆಗೆ ಇಡೀ ಗ್ರಾಮಸ್ಥರೇ ಇದೀಗ ಹಿಡಿ ಶಾಪ ಹಾಕ್ತಾ ಇದ್ದು ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ.